ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಆಗ್ತಿಲ್ಲ. ಅಲ್ಲ ಸಿಂಧು, ಇಷ್ಟೊತ್ತಿಗಾಗ್ಲೇ ನನ್ ಬ್ಲಡ್ ರಿಪೋರ್ಟ್ ಬಂದು ರಿಸಲ್ಟ್ ಎಲ್ಲ ಗೊತ್ತಾಗಿರ್ಬೇಕಲ್ಲ. ನನಗೆಲ್ಲ ಗೊತ್ತು. ನೀನು ನನ್ನ ಮಾತನ್ನ ಇಷ್ಟು ಸುಲಭವಾಗಿ ನಂಬೋಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಜ್ಯೂಸಲ್ಲಿ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತೀಯ ಅನ್ನೋ ಸಣ್ಣ ಕಲ್ಪನೆನೂ ನನಗಿರ್ಲಿಲ್ಲ. ಎನಿವೇಸ್, ಪರವಾಗಿಲ್ಲ. ನಿನಗೆ ಇವಾಗ ನಿಜ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಹೋಗ್ಲಿ, ಈ ವಿಷಯ ಬಿಡು. ಡಾಕ್ಟರ್ ಏನಂದ್ರು? ನಾನು ನನ್ನ ಮಗು ಹೆಲ್ತಿ ಆಗಿದೀವಂತ. ನನ್ನ ಹೊಟ್ಟೆಲಿರೋ ಮಗುಗೆ ಏನು ತೊಂದರೆ ಇಲ್ಲ ತಾನೆ? ಬೇಬಿ ಗ್ರೋತ್ ಹೇಗಿದೆಯಂತೆ? ಇನ್ಮೇಲಿಂದ ಎಕ್ಸ್ಟ್ರಾ ವಿಟಮಿನ್ ಟ್ಯಾಬ್ಲೆಟ್ಸ್ ಏನಾದ್ರೂ ತಗೊಳ್ಳೋದಿಕ್ ಸಜೆಸ್ಟ್ ಮಾಡಿದ್ರ ಡಾಕ್ಟರ್? ಮೊದ್ಲೆಲ್ಲ ನನ್ ವೀರ್ ನನ್ ಜೊತೆಗೆ ಇರ್ಬೇಕು ಅಂತ ಅನ್ನಿಸ್ತಾ ಇತ್ತು. ಈಗ ನನ್ ವೀರ್ ಮಗು ನನ್ ಹೊಟ್ಟೆಲಿರೋದ್ನ ನನಗೆ ಸಾಕು. ಇಶಾನಿ, ಯಾಕೆ ಸಿಂಧು? ತಾಯಿಯಾಗಿ ನನ್ ಮಗು ಬಗ್ಗೆ ವಿಚಾರಿಸ್ಕೊಳ್ಳೋದ್ ತಪ್ಪೇ? ಯಾಕೆ ತಪ್ಪಾಗತ್ತೆ? ಇದೆಲ್ಲ ನಿಂದೆ ಆಯ್ಕೆ ತಾನೆ? ನಾನೇ ನಿನ್ನ ಬಲವಂತವಾಗಿ ವೀರ್ನ ಬಿಟ್ಕೊಡು ಅಂತ ಕೇಳಲಿಲ್ಲ. ನೀನೇ ನನ್ ಕತೆ ಕೇಳ್ದೆ. ನನ್ ವಿರಾಟ್ನ ನನ್ಗೆ ವಾಪಸ್ ಕೊಡ್ತೀನಿ, ಅವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತ್ ಕೊಟ್ಟಿದ್ದು. ಬೇಕಿದ್ರೆ ಒಂದ್ಸರಿ ನೆನ್ಪು ಮಾಡ್ಕೋಬಹುದು. ನಾನ್ ಒಂದ್ ಹೇಳ್ಬಲ್ಲೆ, ಧೈರ್ಯವಾಗಿರು. ವಿರಾಟ್ ಜೊತೆ ನಿನ್ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ಇಟ್ಸ್ ಮೈ ಪ್ರಾಮಿಸ್. ಅಯ್ಯೋ, ವಸುಂಧರಮ್ಮ ಫೋನ್ ಮಾಡ್ತಿದ್ದಾರೆ. ಹಲೋ ಅಮ್ಮೋರೆ. ಕೇಶವ್ ಅವರೇ, ನಾವೀಗ ಬೀಗರು. ನೀವ್ ನನ್ನನ್ನ ಅಮ್ಮವ್ರೆ ಅಂತ ಹೇಳೋ ಹಾಗಿಲ್ಲ. ಅದು ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ. ನನಗೆ ಫೋನ್ ಮಾಡಿದ್ರೆ ಅಂದ್ರೆ ಏನಾದ್ರೂ ಗಂಭೀರವಾದ ವಿಷಯ ಇತ್ತಾ? ನಾನ್ ಫೋನ್ ಮಾಡೋದು ಕಂಪ್ಲೇಂಟ್ ಮಾಡೋದಕ್ಕೆ ಮಾತ್ರ ಅನ್ಕೊಂಡಿದ್ದೀರಾ? ಅಯ್ಯೋ ಹಾಗಲ್ಲ, ನೀವೇ ಖುದ್ದಾಗಿ ಫೋನ್ ಮಾಡಿದ್ರೆ ಅಂದ್ರೆ ಏನೋ ಮುಖ್ಯವಾದ ವಿಷಯ ಇರಬೇಕು ಅಂತ. ವಿಶೇಷ ಖಂಡಿತ ಇದೆ. ನಮ್ಮ ಮೊಮ್ಮಗಳಿಗೆ ನಾಮಕರಣ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀವು ಖಂಡಿತ ಬರ್ಬೇಕು. ನಿಮ್ಮ ಮೊಮ್ಮಗಳಿಗೆ ನೀವು ಬಂದು ಆಶೀರ್ವಾದ ಮಾಡ್ಬೇಕು ಅಂತ ಹೇಳೋಕ್ ಫೋನ್ ಮಾಡಿದೆ. ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ನೀವು ಮಾಡ್ತಾ ಇದ್ದೀರಾ. ನನಗೂ ಅವಳು ಮೊಮ್ಮಗಳು ತಾನೆ. ನಾನ್ ನಾಮಕರಣ ಮಾಡಿದ್ರೆ ಏನೂ ತಪ್ಪಿಲ್ಲ. ಆಗ್ಲೇ ನಮ್ಮ ಮನೆಗೆ ಇಬ್ರು ಮಹಾಲಕ್ಷ್ಮಿಯನ್ನ ಕಳ್ಸಿದೀರಾ ಅಂದ್ಮೇಲೆ ಅಷ್ಟೊಂದು ಮುಜುಗರ ಯಾಕೆ? ದೊಡ್ಡವ್ರ ಬಾಯಿಂದ ದೊಡ್ಡ ಮಾತೇ ಬರೋದು. ಆಯ್ತು ಅಮ್ಮೋರೆ, ಖಂಡಿತ ಬರ್ತೀನಿ. ನೀವು ಬಂದ್ರೆ ನಿಮ್ಮ ಮೊಮ್ಮಗಳಿಗೆ ತುಂಬಾ ಖುಷಿ ಆಗತ್ತೆ. ಖಂಡಿತ ಬರ್ತೀನಿ. ಮಗು ಹೇಗಿದೆ? ಭವಾನಿ ಹೇಗಿದ್ದಾಳೆ? ಎಲ್ರೂ ಚೆನ್ನಾಗಿದ್ದಾರೆ ಕೇಶವ್ ಅವರೇ. ನಿಮ್ಮ ಆರೋಗ್ಯ ಹೇಗಿದೆ? ಏನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳಿ. ಖಂಡಿತ ಅಮ್ಮೋರೆ, ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನನ್ನ ಅತ್ತೆ ಬಗ್ಗೆ ಇಷ್ಟು ದಿನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ನಲ್ಲ. ಸಾರಿ ಅತ್ತೆ. ಸರಿ, ನಾಳೆ ಸಿಗೋಣ. ಸರಿ ಅಮ್ಮೋರೆ.